ಕೊಟ್ಟಿರೋದು ಕೋರ್ಟ್, ನಾವಲ್ಲ. ಈಗ ಅವರು ಭ್ರಷ್ಟಾಚಾರದ ಇಶ್ಯೂಗಳಲ್ಲಿ ಎಲ್ಲದರಲ್ಲೂ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಈಗ ಎಲ್ರಿಗೂ ಗೊತ್ತಾಗಿದೆ. ಗೊತ್ತಾದ ಮೇಲೆ ಈಗ ಕೋರ್ಟ್ಗೆ ಕೇಸ್ ಹೋಯ್ತು. 29ರವರೆಗೆ ಅವ್ರಿಗೆ ಉಸಿರಾಡ್ತಕ್ಕಂತ ಅವಕಾಶ ಇದೆ. 29 ಆದ್ಮೇಲೆ ಭವಿಷ್ಯ ಸಂಕಷ್ಟಕ್ಕೆ ಅವ್ರು ಬರ್ತಾರೆ ಅಂತಕ್ಕಂಥದ್ದು ಈಗಿದೆ. ಅದರಿಂದ ತಪ್ಪಿಸ್ಕೊಳ್ಲಿಕ್ಕೆ ಅವ್ರು ಸಾಧ್ಯ ಇಲ್ಲ. ಯಾಕಂತಂದ್ರೆ ಮೂಡಾದು ರೆಡ್ ಹ್ಯಾಂಡಲ್ಲಿ ಸಿಕ್ಕಾಕೊಂಡಿದ್ರೆ ಅವ್ರ ಸ್ವಂತ ಫ್ಯಾಮಿಲಿಗೆ ಆಗಿರ್ತಕ್ಕಂಥದ್ದು. ಎರಡನೇದು 187 ಕೋಟಿದು ಇದೆಯಲ್ಲ, ಅದರಲ್ಲೂ ಕೂಡ ಅವ್ರು ಸಿಕ್ಕಾಕೊಳ್ತಾರೆ. ಅದರಿಂದ ಅವ್ರು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಅವ್ರಿಗೆ ಇರೋದು ATM ಸರ್ಕಾರ ಇರೋದು ಕರ್ನಾಟಕದಲ್ಲಿ ಮಾತ್ರ, ಇನ್ನೆಲ್ಲೂ ಇಲ್ಲ. ಇಡೀ ದೇಶನ ಸಾಕ್ಬೇಕಾಗಿದೆ ಅವರು. ಕರ್ನಾಟಕದ ದುಡ್ಡಲ್ಲಿ ದೇಶ ಕಟ್ಟಬೇಕಾಗಿದೆ ಕಾಂಗ್ರೆಸ್. ಅದರಿಂದಾಗಿ ಅವ್ರು ಕೊಡ್ತಾರೆ. ನಾನ್ ಕೇಳ್ತೇನೆ, 0 ಟಾಲರೆನ್ಸ್ ಫಾರ್ ಕರಪ್ಷನ್ ಅಂತ ಹೇಳಿದ ರಾಹುಲ್ ಗಾಂಧಿ ಎಲ್ಲೋಗಿದ್ದಾರೆ? ತಲೆಮರೆಸ್ಕೊಂಡಿದಾರ? ಈ ದೇಶದಲ್ಲಿ ಇಲ್ವಾ ಅವರು? ಇಲ್ಲಿ ನಿಮ್ಮ 0 ಟಾಲರೆನ್ಸ್? ಈಗ ನೋಡಿದ್ರೆ 0 ಟಾಲರೆನ್ಸ್ ಬಿಟ್ಟು ನಿಮ್ದು ಅವ್ರಿಗೆ ಪ್ರೋತ್ಸಾಹನೆ ಕೊಟ್ಟಿದ್ದೀರಿ. ಯಾವುದೇ ಕಾರಣಕ್ಕೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತೇಳಿ MLA ಗಳಿಗೆ ಹೇಳ್ತಿದ್ದೀರಿ. ಅಂದ್ರೆ ಯು ಆರ್ ಟೋಟಲಿ ಕರಪ್ಟ್. 0 ಟಾಲರೆನ್ಸ್ ಅಲ್ಲ, ಪಕ್ಷಪಾತ 0 ರಿಯಾಕ್ಷನ್ ಇದೆ ಅವ್ರದ್ದು. ಕುಮಾರಸ್ವಾಮಿ ಇರ್ಬೋದು, ಬಿರಾಣಿ ಇರ್ಬೋದು, ಶಶಿಕಲಾ ಜೊಲ್ಲೆ ಪೊಲೀಸ್ ಸ್ಟೇಷನ್ಗೆ ಬಹಳ ಕಂಪ್ಲೇಂಟ್ಗಳು ಬರ್ತವೆ. ಇನ್ಸ್ಪೆಕ್ಟರ್ ಎಲ್ಲಾನು FIR ಹಾಕ್ತಾರ. ಯಾವ್ಯಾವ್ದು ಸೂಕ್ತವೋ ಅದಕ್ಕೆ ಹಾಕ್ತಾ ಇರ್ತಾರೆ. ಯಾವ್ದನ್ನ ಮೊದಲು ತಗೊಳ್ಬೇಕು, ಯಾವ್ದನ್ನು ಎರಡನೇದಾಗಿ ತಗೊಳ್ಬೇಕು, ಅದು ಅವರ ಪ್ರೊರಗೇಟಿವ್. ನಾವು ಇದನ್ನೇ ಮಾಡಿ ಅಂತ ನಾವು ಹೇಳುತ್ತಾವೆ. ಯಾರು ಒತ್ತಡ ಇರ್ಬೋದು, ಅಲ್ಲ ಸೂಕ್ತ ಅಲ್ಲ ಅಂತ ನಾನು ಹೇಳೋದಿಲ್ಲ. ಯಾವುದನ್ನ ಯಾವ ಸಂದರ್ಭ ನೋಡ್ಬೇಕು ಅನ್ನೋದು ಅವ್ರ ಪ್ರೊರಗೇಟಿವ್ ಇರ್ತದೆ, ಅವ್ರು ಮಾಡ್ತಾರೆ. ಏನಾದ್ರು ಆಗಿದ್ರೆ ಜನ ಇದು ಎಕ್ಸ್ರೇ ತೆಗಿಬೇಕು. ಕೈಯಲ್ಲಾಗಿದ್ರೆ ಇಲ್ಲೇ ಕಾಣುತ್ತಲ್ಲ, ಅದರಿಂದ ಆಮೇಲೆ ದೊಡ್ಡ ಏನಾಗಿದೆ, ದೊಡ್ಡ ಹೋರಾಟಗಳು ನಡೀತಾವೆ ಇಡೀ ರಾಜ್ಯದಲ್ಲಿ. ಇದು ನೇರವಾಗಿ ಗೊತ್ತಾಗ್ತಾ ಇದೆ. ಈಗ ವಿಷಯ ಕುಮಾರಸ್ವಾಮಿದು, ಅವ್ರಿಗೆ ಇಲ್ಲೀಗಲ್ ಆಗಿ ಯಾರಿಗೋ ಭೂಮಿನ ಅಲಾಟ್ ಮಾಡಿದ್ದಾರೆ ಅನ್ನೋದು ವಿಷಯ. ನೀವು ಕೊಡಬೇಡಿ ಅಂತ ನಾವ್ ಹೇಳೋದಿಲ್ಲ. ತಪ್ಪು ಯಾರೇ ಮಾಡಿರ್ಲಿ, ಬಿಜೆಪಿ ಅವರು ಸೇರಿ ಅದನ್ನು ಕೊಡ್ಬೇಕು. ಆದ್ರೆ ಇದು ನೇರವಾಗಿ ತಮ್ಮ ಫ್ಯಾಮಿಲಿನೇ. 187 ಕೋಟಿದು ಇವರು ಇದಕ್ಕಿಂತ ಏನ್ ಬೇಕು ನಿಮಗೆ ನಿದರ್ಶನ? 187 ಕೋಟಿ ಇವಾಗಲೇ ನೀವು ಇದನ್ನ ಮಾಡಿ ಮುಂಗಿಟ್ಟಿದ್ದೀರಿ ಅಂತ ನಾವು ಕೇಳಿದ್ವಿ. ಅದಕ್ಕೇನ್ ಹೇಳಿದ್ರು? ಇಲ್ಲ ಅಂದ್ರ ಇಲ್ಲ 187 ಅಲ್ಲ, ಬರೀ 87 ಅಂದ್ರು. ಅಲ್ಲಿಗೆ ನೀವು ಒಂದು ರೂಪಾಯಿ ಆಗ್ಲಿ ಇದಾಗಿರೋದು ನಿಜ ಅಂತ ಮುಖ್ಯಮಂತ್ರಿಗಳು ಒಪ್ಕೊಂಡ ಮೇಲೆ ಇನ್ನೇನ್ ಮಾಡ್ಬೇಕು? ಈಗ ನೋಡ್ತಾ ಇದ್ದೀವಲ್ಲ ಟಿವಿಗಳಲ್ಲಿ ಬರ್ತಾ ಇರೋದು. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಸರಿ ಇದೆಯಾ ರಾಜ್ಯದಲ್ಲಿ? ತಗೊಂಡ್ರು ಈಗ ಇದೇ ವರ್ಷದಲ್ಲಿ, ಇನ್ನೂ ವರ್ಷ ಆಗಿಲ್ಲ, ಈ ಜನವರಿಯಿಂದ ನೀವು ಸರ್ಕಾರದ ದೃಷ್ಟಿಕೊಟ್ಟಿದ್ದೀರಿ ಅಂತ ಗಾಣಿಗವರು ಆರೋಪ ಮಾಡಿದ್ದಾರೆ. ಅವ್ರದ್ದು ಇದು ಗೊತ್ತಿರ್ಬೇಕು ನಿಮ್ಗೆ. ಸರ್ಕಾರ ಬೀಳ್ತದೆ ಅನ್ನೋದು ಗ್ಯಾರಂಟಿ ಆಗಿದೆ, ಅವ್ರಿಗೆ ಬೀಳ್ತದೆ ಅನ್ನೋದು ಗ್ಯಾರಂಟಿ ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ಅವ್ರೆಲ್ಲ ಹೋಗ್ಬೇಕು? ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕಲ್ಲ. ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಕೊಳ್ತಾವ್ರ ಅವರು. ಮೊದ್ಲೆಲ್ಲ ಹೇಳ್ತಿದ್ರು 50 ಕೋಟಿ ಕೊಡ್ಲಿಕ್ಕೆ ಒಬ್ಬೊಬ್ಬರಿಗೆ ರೆಡಿ ಆಗ್ಬಿಟ್ಟಿದ್ದಾರೆ ಬಿಜೆಪಿ ಅವರು. ಮೊದ್ಲು ಹೇಳ್ಕೊಳ್ತೀವಿ. ಈಗ 100ಕ್ಕೆ ಬಂದ್ಬಿಟ್ಟವ್ರು ಅವರು. 100 ಕೋಟಿ ಅಂತೆ. 100 ಕೋಟಿ ಅವ್ರ ರೇಟ್ ಅನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಹೊರತು ನಮ್ಮಲ್ಲಿ ಅಂತದ್ದೇನು ನಡೆದಿಲ್ಲ. ಅವ್ರು ಹೆಚ್ಚಿಸ್ಕೊಳ್ತಾ ಇರೋದು, ಅವ್ರು ಫಿಕ್ಸ್ ಮಾಡ್ಕೊಳ್ತಾವ್ರು. ₹1 ಅವ್ರು ಬೇಕಾಗಿಲ್ಲ. ಅವ್ರು ಯಾಕೆ ಗೊತ್ತಾ? ನಮ್ಮ ಪಾರಿವಾಳಿಗಳ ಜೊತೆಯಲ್ಲಿ ಕರಿ ಕಾಗೆಗಳದೇನ್ ಕೆಲಸ ಇಲ್ಲ. ಅವರು ವೇಷ ಹಾಕೊಂಡು ಏನೋ ಬೂದಿ ಮುಚ್ಕೊಂಡು ಬಂದ್ರು, ಮಳೆ ಬಿದ್ದಾಗ ಗೊತ್ತಾಗ್ಬಿಡ್ತದೆ ಯಾರು ಕಾಗೆ ಯಾವುದು ಪಾರಿವಾಳ ಯಾವುದು. ಅದರಿಂದಾಗಿ ಯಾವ ಅವಶ್ಯಕತೆನೂ ಇಲ್ಲ. ನೇರವಾಗಿ ಅವ್ರ ಸರ್ಕಾರ ಏನಾದ್ರು ಬಿದ್ರೆ ನಾವು ಚುನಾವಣೆಗೆ ಹೋಗ್ತೀವಿ. ಇವ್ರು ಹೋದ ತಕ್ಷಣ ಅವ್ರ ಪಾರ್ಟಿ ಇರ್ತದ ಅಂತ ಅವ್ರು ಯೋಚನೆ ಮಾಡ್ಬೇಕು. ಮೊದಲು ಪರ್ಯಾಯವಾಗಿ ಯಾರನ್ನು ಬೇಕಾದ್ರೂ ಕೊಡ್ಬೋದು. ಈಗಾಗಲೇ ಶಾಸಕರಿದ್ದಾರೆ, ಪಾರ್ಟಿ ಏನಾಗುತ್ತೆ? ಯಾವ್ದು 130 ಶಾಸಕರಿದ್ದಾರೆ, ಪಾರ್ಟಿ ಏನಾಗುತ್ತೆ? ಅದೇ ಅವ್ರ ಪ್ರಾಬ್ಲಮ್.
136 ಇರೋದೇ ಅವ್ರ ಪ್ರಾಬ್ಲಮ್. ಈಗ ఎవరైనా పర్యాయ ಹೇಳಿ. ಮಾಡ್ಕೊಳ್ತಾರೆ. 12 ಜನ ಇದ್ದಾರೆ, 1 ಡಜನ್ ಮುಖ್ಯಮಂತ್ರಿಗಳಾಗೋರು 1 ಡಜನ್ ಇದ್ದಾರೆ. ಹಂಚ್ಬಿಡಿ ಅವ್ರಿಗೆ ಯಾರ್ಯಾರ್ದು ಎಷ್ಟೆಷ್ಟಿದೆ ಅಂತ ಗೊತ್ತಾಗತ್ತೆ. ಈಗ ಬದಲಾವಣೆ ಅಂದ ತಕ್ಷಣನೇ ಪ್ರಾಬ್ಲಮ್ ಬರುತ್ತೆ, ನೋಡ್ತಾ ಇರಿ. ಯಾಕೆ ಅಂದ್ರೆ ಹೇಳಿದ್ದು ಎಷ್ಟು ಜನ ಸಿಎಂ ಮಾಡ್ತೀರಿ ನೀವು? 1 ಡಜನ್ ಇದ್ದಾರೆ, 1 ಡಜನ್ ಈಗಾಗಲೇ ಬಟ್ಟೆ ಹೊಲ್ಸ್ಕೊಂಡಿರೋರು ಇದ್ದಾರೆ, ಇದು ಬಣ್ಣ ಸುಣ್ಣ ಹೊಡಿಸ್ತಾ ಇರೋರು ಮನೆಗಳಿಗೆ ಅವರೆಲ್ಲ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಇದ್ರ ಜೊತೆಯಲ್ಲಿ ಕೆಲವರವ್ರೆ, ಇಲ್ಲಿ ಇವ್ರ ಕಡೆ ಕೆಲವರವ್ರೆ. ಈಗ ಸಿದ್ದರಾಮಯ್ಯನೇ ನೆಕ್ಸ್ಟ್ ನಾನು ಅಲ್ದೇ ಇದ್ರೆ ಯಾರನ್ನ ಮಾಡ್ಬೇಕು ಅಂತ ಅವ್ರು ಬೇರೆ ಯೋಚನೆ ಮಾಡ್ತಾವ್ರೆ. ಸೊ ಇವೆಲ್ಲಾನು ಬರ್ತಾವಲ್ಲ. ಈಗ ಬದಲಾಗಲ್ಲ ಅಂದಾಗ ಯಾರ್ದು ಪ್ರಾಬ್ಲಮ್ ಇಲ್ಲ, ಸದ್ಯಕ್ಕೆ ಅವ್ರೆ ಬದಲು ಅಂದಾಗ ನಾನು 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 ಅಂತ ಬರ್ತಾರಲ್ಲ, ಅದೇ ಪ್ರಶ್ನೆ ಇರೋದು. ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಮಾಡ್ಲಿ ಬಿಡಿ. ಅಪೋಸಿಷನ್ ಕೆಲಸ ನಾವು ಮಾಡ್ಬೇಕು, ಆ ಕೆಲಸ ಅವರೇ ಮಾಡೋದು ಅಂತಂದ್ರೆ ನಾವು ಸ್ವಾಗತಿಸೋ, ಮತ್ತೆ ನಮ್ ಜೊತೆಯಲ್ಲೇ ಬನ್ನಿ ಅಂತ ಹೇಳೋಣ. ತಪ್ಪೇನಿದೆ? ಅವ್ರಿಗೆ ಹೆಂಗೂನು ಅಭಿವೃದ್ಧಿ ಮಾಡಕ್ ಆಗೋದಿಲ್ಲ, ದುಡ್ಡಿಲ್ಲ, ಬರೀ ಲೂಟಿ ಹೊಡೆಯೋದೊಂದು ಬಿಟ್ರೆ ಏನೂ ಗೊತ್ತಿಲ್ಲ. ಈಗ ಅವರು ಎಲ್ಲಾದ್ರೂ ಇಡೀ ವರ್ಷದಲ್ಲಿ ಎಲ್ಲಾದ್ರೂ ಒಂದು ಟೇಪ್ ಕಟ್ ಮಾಡಿದಾರ? ಬರೀ ಜನರ ಸವಲತ್ತುಗಳನ್ನ ಕಟ್ ಮಾಡಿದ್ದೊಂದು ಬಿಟ್ರೆ ಇನ್ನೇನು ಕಟ್ಟೇ ಮಾಡಿಲ್ಲ ಅವರು. ಅದರಿಂದಾಗಿ ಅವ್ರ ಅಪೋಸಿಷನ್ ಕೆಲಸ ಮಾಡಕ್ಕೆ ಯೋಗ್ಯರು ನನ್ಗನ್ಸ್ತಾ ಇರ್ತಕ್ಕಂಥದ್ದು. ಅದರಿಂದ ರಾಜ್ಯದ ಜೈಲುಗಳಲ್ಲಿ ಆರೋಪಿಗಳಿಗೆ ರಾಜ್ಯಾಧ್ಯಕ್ಷ ಮತ್ತೆ ಒಂದು ಸಿಗರೇಟ್ ಇದೆ, ಪೊಲೀಸ್ಗಳೆಲ್ಲ ಒಂದ್ ಕಡೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಈಗ ಕಾಂಗ್ರೆಸ್ ಬಂದ ಮೇಲೆ ಸುಲಿಗೆ ಹೆಚ್ಚಾಯಿತು ಎಲ್ಲಾ ಕಡೆಯಲ್ಲೂ. ಎಲ್ಲಾ ಜೈಲುಗಳು ರೆಸಾರ್ಟ್ಗಳಾಗಿವೆ. ಈಗ ಜೈಲುಗಳೆಲ್ಲ ರೆಸಾರ್ಟ್ಗಳಾಗಿವೆ. ಸೆರೆಮನೆ ಆಗ್ಬೇಕಾದವೆಲ್ಲ ಅರಮನೆ ಆದ್ರೆ ನಾವೇನ್ ಮಾಡಕ್ಕಾಗತ್ತೆ? ಸೆರೆಮನೆಗೆ ಅರ್ಥ ಬರ್ಬೇಕಲ್ಲ. ಸೆರೆಮನೆ ಎಲ್ಲ ಈಗ ಅರಮನೆ ಆಗ್ಬಿಟ್ಟಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಯಾರೋ ಅಲ್ಲಿ ಸೂಪರ್ಡೆಂಟ್ ಯಾರೋ ಇದ್ದಾರೆ, ಲೇಡಿ, ಅವ್ರ ಹೆಸರು ನನ್ಗೇನೋ ಮಾಲಿನಿ ಕೃಷ್ಣ, ಅವ್ರು ಹೊಸ ಮನೆ ಕಟ್ತಾ ಇದಾರಂತೆ. ಹೊಸ ಮನೆ, ನನ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಹೊಸ ಮನೆ ಕಟ್ತಾ ಇದ್ದಾರೆ, ಅದರ ಖರ್ಚು ವೆಚ್ಚಗಳೆಲ್ಲಾನು ಯಾರು ಇಲ್ಲಿ ಇದ್ದಾರೆ ಅವರೇ ನೋಡ್ಕೊಳ್ತಿದ್ದಾರೆ, ಅದಕ್ಕೆ ಅವ್ರಿಗೆ ರಾಜಾತಿಥ್ಯ ಸಿಕ್ಕಿದೆ ಅನ್ನೋ ಮಾತು ಬಂದಿದೆ. ಈಗ ಇದನ್ನ ಇಮ್ಮಿಡಿಯೇಟ್ಲಿ ಗೃಹ ಸಚಿವರು ಇದನ್ನ ಚೆಕ್ ಮಾಡಬೇಕು. ಮುಖ್ಯಮಂತ್ರಿಗಳು ಕೂಡ, ಅವರಲ್ಲೂ ಕೂಡ ನಾನು ಗಮನ ಸೆಳೀತಾ ಇದ್ದೇನೆ, ತಕ್ಷಣ ಅವರನ್ನ ಸಸ್ಪೆಂಡ್ ಅಲ್ಲಿ ಇಡಬೇಕು. ಇದು ಎನ್ಕ್ವೈರಿ ಮಾಡಬೇಕು. ಈಗ ಅವ್ರು ಹೊಸ ಮನೆ ಕಟ್ತಾ ಇರೋದು ನಿಜಾನ ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ಮಾಹಿತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಅವ್ರು ಹೊಸ ಮನೆ ಕಟ್ತಾ ಇರೋದು ನಿಜಾನ? ಅದಕ್ಕೆ ಜಲ್ಲಿ, ಮರಳು, ಸಿಮೆಂಟ್ ಇಂದ ಎಲ್ಲವೂ ಕೂಡ ಅಲ್ಲಿಂದನೇ ಈಗ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಕೇಳಿ ಬಂದಿದೆ. ಅವರು ತುಂಬಾ ಕರೆಕ್ಟ್, ಕೋಟಿಗಟ್ಲೆ ಇವತ್ತು ಅವ್ರ ಹತ್ರ ತಗೊಂಡಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ದಯವಿಟ್ಟು ಮುಖ್ಯಮಂತ್ರಿಗಳು ಅದನ್ನ ಚೆಕ್ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ನಾನು ಮನವಿ ಮಾಡ್ತೇನೆ. ರೇಪುಗಳು ಯಥೇಚ್ಛವಾಗಿ ಆಗ್ತಿದೆ, ಮರ್ಡರ್ಗಳು ಆಗ್ತಾ ಇದೆ, ರೈತರ ಆತ್ಮಹತ್ಯೆಗಳು ಆಗ್ತಾ ಇದೆ. ನಾನು ಅಂಕಿಅಂಶಗಳ ಸಮೇತ ಹೇಳ್ಬೇಕಂತಿದ್ದೆ, ಇರ್ಲಿ, ನನ್ನ ಹತ್ರ ಇದೆ ಎಲ್ಲಾನು. ಆದ್ರೆ ಈ ಸರ್ಕಾರ ಈ ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಿಲ್ಲ. ಯಾಕೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಈ ಲೂಟಿ ಕೆಲಸಗಳಿದೆಯಲ್ಲ, ಈಗ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಇದರಿಂದಾಗಿ ಇನ್ನೊಂದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಸಮಯ ಅವ್ರಿಗಿಲ್ಲ. ಆದ್ರಿಂದಲೇ ಲಾ ಅಂಡ್ ಆರ್ಡರ್ ಹಾಳಾಗಿ ಹೋಗ್ತಾ ಇದೆ. ಆಮೇಲೆ ಕಂಟ್ರೋಲ್ ಓವರ್ ದಿ ಆಫೀಸರ್ಸ್ ಇಲ್ವೇ ಇಲ್ಲ, ಕಂಟ್ರೋಲೇ ಇಲ್ಲ. ಯಾಕೆಂದ್ರೆ ಕಂಟ್ರೋಲ್ ಇರ್ಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ನೀವು ಶುದ್ಧರಾಗಿರ್ಬೇಕು. ಒಬ್ಬ ಅಧಿಕಾರಿ ನಮ್ಮ ಹತ್ರ ಬಂದಾಗ ನಾವು ಶುದ್ಧವಾಗಿದ್ದೀವಿ ಅಂತಂತಂದ್ರೆ ಅವ ಬಹಳ ನಿಷ್ಠೆಯಿಂದ ನಡ್ಕೊಳ್ತಾನೆ. ನಾವು ಶುದ್ಧವಾಗಿಲ್ಲ, ಅವ್ರ ಹತ್ರ ಕೈ ಚಾಚಿದ್ದೀವಿ ಅಂತಂದ್ರೆ ನಮಗೆ ಫ್ರೆಂಡ್ಗಿಂತ ಹೆಚ್ಚಾಗಿ ನಡ್ಕೊಳ್ತಾನೆ. ನಮ್ಮ ಹತ್ರ ಫ್ರೆಂಡ್ಲಿ ಇರ್ತಾನಲ್ಲ, ಆಫೀಸರ್ ಬಿಟ್ಬಿಡ್ತಾನೆ. ಇದರಿಂದಾಗಿ ಇವತ್ತು ಎಲ್ಲಾ ಕಡೆಯಲ್ಲೂ ಏನಾಯ್ತು, ಒಬ್ಬ ಓಪನ್ ಆಗಿ 30 ಲಕ್ಷ ಕೊಟ್ರೇನೆ, ಇಲ್ಲ ಅಂತಂದ್ರೆ 7 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಯಾದಗಿರಿಯಲ್ಲಿ ಪರಶುರಾಮ್ ಚಲವಾದಿ ಅನ್ನೋನ್ನ. 7 ತಿಂಗಳಿಗೆ
ಅಂದ್ರೆ ಏನಕ್ಕೆ ಹಾಕ್ತೀರಿ? 7 ತಿಂಗಳಿಗೆ 30 ಲಕ್ಷ ಕೊಟ್ಟು ಅವನೇನ್ ಮಾಡ್ಬೇಕು ಹೋಗಿ? ಹೋಮ್ ಮಿನಿಸ್ಟರ್ ಹೇಳ್ತಾರೆ 2 ವರ್ಷಗಳ ತನಕ ಮುಟ್ಬಾರ್ದು ಅಂತ. ಮತ್ತೆ ಆ MLA ಆತನ ಮೇಲೆ ಇವತ್ತು ಇದು ಇದೆ, ಜಾತಿ ನಿಂದನೆ ಕೇಸು ಇದೆ, ಕರಪ್ಷನ್ ಕೇಸು ಇದೆ. ಮೊದಲ ದಿವಸ ಹೇಳ್ತಿದ್ರು ಅಬ್ಸ್ಕ್ಯಾಂಡಿಂಗ್ ಅಂತ, ಈಗೇನಿಲ್ಲ, ಪೊಲೀಸ್ನವರು ರಕ್ಷಣೆ ಕೊಟ್ಟು ಮನೆಯಲ್ಲಿ ಇಟ್ಟಿದ್ದಾರೆ ಆತನ್ನ, MLA ನ, ಚೆನ್ನಾರೆಡ್ಡಿಯನ್ನ. ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಇದುವರೆಗೂ? ಸಾಧ್ಯನೇ ಇಲ್ಲ. ಎಲ್ಲವೂ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾರೆ ಇವ್ರು. ಸರ್ಕಾರವೇ ಎಲ್ರಿಗೂ ರಕ್ಷಣೆ ಕೊಡ್ತಾ ಇದೆ, ಅರೆಸ್ಟೇ ಮಾಡಿಲ್ಲ. ಇಂಥ ಪರಿಸ್ಥಿತಿ, ಇದು ಕರಪ್ಷನ್ ತುಂಬಿ ಹೋಗಿದೆ. ಈ ಎಲ್ಲಾ ಕಾರಣಗಳಿಂದ ಇವತ್ತಿನ ದಿವಸ ಇವರು ಸರ್ಕಾರ ನಡೆಸಲಿಕ್ಕೆ ಯೋಗ್ಯರಲ್ಲ ಅನ್ನೋದೇ ಇವತ್ತು ಇರ್ತಕ್ಕಂಥ ವಿಚಾರ. ಜನ ಕೂಡ ಅದನ್ನೇ ಮಾತಾಡ್ತಾರೆ.